17,000 ಬಂಡವಾಳ ಬೇಕು, 40,000 ಆದಾಯ ಗಳಿಸಬಹುದು. ಯಾವುದೇ ಮಿಷಿನ್ ಬೇಡ, ದಿನಕ್ಕೆ 3 ಗಂಟೆ ಕೆಲಸ. ಮಹಿಳೆಯರು ಕೂಡ ತಮ್ಮ ಮನೆಯಿಂದಲೇ ಮಾಡಬಹುದಾದಂತಹ ಬಿಸ್ನೆಸ್ ಐಡಿಯಾ. ಇದಕ್ಕೆ ಬೇಡಿಕೆ ಅಂತೂ ಯಾವಾಗ್ಲೂ ಕಡಿಮೆ ಆಗಲ್ಲ. ಇದು ಪ್ರತಿಯೊಬ್ಬರು ಮನೆಯಲ್ಲೂ ಉಪಯೋಗಿಸ್ತಾರೆ, ಪ್ರತಿದಿನನೂ ಬಳಸ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಹಂಗಾಗಿ ಇದನ್ನ ರೆಡಿ ಮಾಡಿದ್ರೆ ಸಾಕು, ಅವರೇ ಬಂದು ನಿಮ್ಮ ಮನೆ ಹತ್ರನೇ ಬಂದು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಈ ಐಡಿಯಾನ ಮಾಡಕ್ಕೆ ಯಾವುದೇ ಕೌಶಲ್ಯ ಅವಶ್ಯಕತೆ ಇಲ್ಲ. ಏನೂ ಕೆಲಸ ಗೊತ್ತಿಲ್ಲದೆ ಇದ್ರು ಕೂಡ ಈ ಬಿಸ್ನೆಸ್ ನ ನೀವು ಶುರು ಮಾಡಬಹುದು. ಈ ಬಿಸ್ನೆಸ್ ನ ಮಾಡಿ ತುಂಬಾ ಜನ ಲಕ್ಷ ಗಳಿಸ್ತಾ ಇದ್ದಾರೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ತಿಳ್ಕೊಬಹುದು. ಅದಕ್ಕಿಂತ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮೌರ್ಯ. ವಿಡಿಯೋದಲ್ಲಿ ನಾನು ನಿಮ್ಗೆ ಗಂಧದ ಕಡ್ಡಿ ಬಿಸ್ನೆಸ್ ನ ವಿಭಿನ್ನ ರೀತಿಯಲ್ಲಿ ಮಾಡ್ಕೊಂಡು ಪ್ರತಿದಿನ 1,000 ರೂಪಾಯಿನ ಸಂಪಾದನೆ ಮಾಡ್ಕೊಳ್ಳೋ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕಡ್ಡಿ ಮಿಷಿನ್ ಇಟ್ಕೊಂಡು ಕೆಲಸಗಾರರನ್ನ ಇಟ್ಕೊಂಡು ತಿಂಗಳಿಗೆ ಎಲ್ಲಾ ಖರ್ಚುಕೊಂಡು 30,000 ರಿಂದ 40,000 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಆಗಿದೆ ಇವತ್ತು ಗಂಧದ ಕಡ್ಡಿ ಬಿಸ್ನೆಸ್ ಅಲ್ಲಿ. ಆದ್ರೆ ನಾನು ಹೇಳ್ಕೊಡುವಂತ ಮೆಥಡ್ ಅಲ್ಲಿ ನೀವೇನಾದ್ರೂ ಮಾಡಿದ್ದೆ ಆದ್ರೆ ಯಾವುದೇ ಮಿಷಿನ್ ಇಲ್ಲದೆ ಯಾವುದೇ ಲೇಬರ್ ಗಳಿಲ್ಲದೆ ನೀವು ಒಳ್ಳೆ ಲಾಭ ಮಾಡಬಹುದು. ನಿಮ್ಗೂ ಗೊತ್ತಿದೆ, ಬೆಳೆ ಬೆಳೆಯೋ ರೈತರಿಗಿಂತ ಅದನ್ನ ಮಾರಾಟ ಮಾಡುವಂತ ಬುದ್ಧಿವಂತರು ಲಕ್ಷಾಧಿಪತಿಗಳಾಗಿದ್ದಾರೆ. ಆದ್ರೆ ನಮ್ಮ ರೈತರು ಇನ್ನೂ ಕೂಡ ಪಡ್ತಾನೆ ಇದ್ದಾರೆ. ಅದೇ ರೀತಿ ಈ ಗಂಧದ ಕಡ್ಡಿ ಬಿಸ್ನೆಸ್ ಕೂಡ ತುಂಬಾ ಡಿಮ್ಯಾಂಡ್ ಇರುವಂತಹ ಒಂದು ಬಿಸ್ನೆಸ್. ಇದು ತುಂಬಾ ಜನಕ್ಕೆ ಮಾಡಕ್ ಬರದೆ ಕಷ್ಟ ಪಡ್ತಾ ಇದ್ದಾರೆ. ನಾನು ಇದನ್ನ ಸುಮ್ನೆ ಹೇಳ್ತಾ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಮುರಳಿ ಅಂತ ಅಂದ್ಬಿಟ್ಟು ವರ್ಷಗಳ ಹಿಂದೆ ಗಂಧದ ಕಡ್ಡಿ ಬಿಸ್ನೆಸ್ ನ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡಿ ಮಟ್ಟದ ಲಾಸ್ ಮಾಡ್ಕೊಂಡು ಕೂಡ ಸಾಲ ತೀರ್ಸಕ್ಕಾಗದೆ ಕಷ್ಟ ಪಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾ ಈ ಒಂದು ಸಣ್ಣ ಸ್ಟೋರಿನ ನಿಮ್ಗೆ ಹೇಳಿದ್ದು. ಸೊ ಇವಾಗ ನಾವು ಪಾಸಿಟಿವ್ ಸೈಡ್ ನ ನೋಡೋಣ. ಈ ರೀತಿ ಮಾಡ್ಕೊಂಡು ಯಾವುದೇ ರಿಸ್ಕ್ ಇಲ್ಲದೆ ನೀವು ಮಾಡಬಹುದು. ಅಥವಾ ಮನೇಲೆ ಮಾಡಿಟ್ಟಿದ್ರೆ ನಿಮ್ಮ ಅಕ್ಕಪಕ್ಕದವರೇ ಬಂದು ಕೊಟ್ಟು ತಗೊಂಡು ಹೋಗ್ತಾರೆ. ಇಲ್ಲಿಂದ ತರಬೇಕು, ಇಲ್ಲಿ ಮಾರಾಟ ಮಾಡಬೇಕು, ಬಂಡವಾಳ ಎಷ್ಟು ಬೇಕು, ಆದಾಯ ಎಷ್ಟಾಗುತ್ತೆ, ಲಾಭ ಎಷ್ಟಿದೆ, ಎಲ್ಲನೂ ಕೂಡ ನಾನು ನಿಮ್ಗೆ ಹಂತವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಗಂಧದ ಕಡ್ಡಿ ಬಿಸ್ನೆಸ್ ನಮ್ಮ ಭಾರತದಲ್ಲಿ ತುಂಬಾ ಬೇಡಿಕೆ ಇರುವಂತಹ ಬಿಸ್ನೆಸ್. ನಮ್ಮ ಭಾರತ ದೇಶ 2ನೇ ಅತಿ ದೊಡ್ಡ ರಾಷ್ಟ್ರ. ಬೇರೆ ದೇಶಗಳಿಗೂ ಕೂಡ ಗಂಧದ ಕಡ್ಡಿಗಳನ್ನ ರಫ್ತು ಮಾಡುತ್ತೆ. ಅಷ್ಟು ಬೇಡಿಕೆ ಇದೆ. ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಬೆಳಿಗ್ಗೆ ಸಂಜೆ ಗಂಧದ ಕಡ್ಡಿ ಹಚ್ಚುತ್ತಾರೆ. ನಮ್ಮನೆಯಲ್ಲೇನೆ 10 ಗಂಧದ ಕಡ್ಡಿನಾದ್ರೂ ನಾವು ಬಳಸ್ತೀವಿ. ಮೊದಲೆಲ್ಲ ಇಲ್ಲಿ 4 ಪೌಚಸ್ ನ ಖಾಲಿ ಮಾಡ್ತಾ ಇದ್ವಿ ಒಂದು ತಿಂಗಳಿಗೆ. ಕಡ್ಡಿಗಳಂತೂ ಬೇಗ ಖಾಲಿ ಆಗ್ಬಿಡ್ತಾ ಇರುತ್ತೆ. ಸೊ ನೋಡಿದ್ರೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಸೊ ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕೇ ಬೇಕು. ಪ್ರತಿ ಶುಭ ಕಾರ್ಯಗಳಿಗೂ ಬೇಕು. ಯಾವುದೇ ಕಾರ್ಯಗಳಿಗಾದ್ರೂ ಕೂಡ ಗಂಧದ ಕಡ್ಡಿ ಅನ್ನೋದು ತುಂಬಾನೇ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಈ ಬೇಡಿಕೆ ಬಗ್ಗೆ ಮಾತಾಡೋಲ್ಲ. ನಿಮ್ಗೆ ಇಷ್ಟು ಹೇಳಿದ್ರೆ ಸಾಕು, ಬಿಸ್ನೆಸ್ ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 2 ರೂಪಾಯಿದು, 5 ರೂಪಾಯಿದು, 10 ರೂಪಾಯಿದು ಗಂಧದ ಕಡ್ಡಿಗಳ ಬಗ್ಗೆ ನಾನು ತಿಳಿಸ್ಕೊಡಲ್ಲ. ನಾನು ಕೇವಲ ಫೋಕಸ್ ಮಾಡ್ತಾ ಇರೋದು 100 ಗ್ರಾಮ್ ಪ್ಯಾಕೆಟ್. ಈ ಪ್ಯಾಕೆಟ್ ಇದೆಯಲ್ಲ, ಇದ್ರ ಬಗ್ಗೆ ಮಾತ್ರ. ಒಂದೇ ಸಾಕು, ಬೇರೆ ಏನು ಬೇಡ. ತುಂಬಾ ಸಿಂಪಲ್ ಆಗಿರುತ್ತೆ. 2 ರೂಪಾಯಿದು, 5 ರೂಪಾಯಿದು, 10 ರೂಪಾಯಿದು ಈ ತರ ಎಲ್ಲ ಮಾಡ್ತು ಅಂತ ಹೇಳಿದ್ರೆ ನೀವು ಪ್ರತಿಯೊಂದು ಅಂಗಡಿಗಳಿಗೂ ಹೋಗಿ ವಿಚಾರಿಸಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ತುಂಬಾ ಮಾರ್ಕೆಟಿಂಗ್ಗೆ ಸರ್ಕಸ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಮಾಡೋರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಮೆಥಡ್ ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗಂಧದ ಕಡ್ಡಿಗಳನ್ನ ಗ್ರಾಮ್ಸ್ ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 5 ರೂಪಾಯಿ ಗಂಧದ ಕಡ್ಡಿ ನಿಮ್ಗೆ 7 ಗಂಧದ ಕಡ್ಡಿಗಳಿರುತ್ತೆ. ಇನ್ನು 10 ರೂಪಾಯಿ ಗಂಧದ ಕಡ್ಡಿ ಪ್ಯಾಕೆಟ್ ಅಲ್ಲಿ 14 ಗಂಧದ ಕಡ್ಡಿಗಳಿರುತ್ತೆ. ಇಷ್ಟೇ ಸಿಗೋದು. ಆದ್ರೆ ನಾನು ಹೇಳ್ಕೊಡ್ತಾ ಇರುವಂತಹ ಈ 100 ಗ್ರಾಮ್ನಲ್ಲಿ ತಗೊಳ್ಳೋರ್ಗು ಕೂಡ ಲಾಭ ಇದೆ, ಮಾರಾಟ ಮಾಡೋರ್ಗೂ ಕೂಡ ಲಾಭ ಇದೆ. ಈ ಗಂಧದ ಕಡ್ಡಿ ಪ್ಯಾಕೆಟ್ ಅಲ್ಲಿ 60 ಗಂಧದ ಕಡ್ಡಿಗಳಿರುತ್ತೆ. 100 ಗ್ರಾಮ್ ಇರುತ್ತೆ. 10 ರೂಪಾಯಿಗೆ 14 ಗಂಧದ ಕಡ್ಡಿ ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕಿ. ಒಂದು ಗಂಧದ ಕಡ್ಡಿಗೆ 1 ರೂಪಾಯಿ 40 ಪೈಸೆ ಬೀಳುತ್ತೆ. ಆದ್ರೆ ನಾನು ತಿಳಿಸ್ಕೊಡ್ತಾ ಇರುವಂತಹ ಈ ಐಡಿಯಾದಲ್ಲಿ ಗ್ರಾಹಕರಿಗೆ ಒಂದು ಗಂಧದ ಕಡ್ಡಿಗೆ ಕೇವಲ 30 ಪೈಸೆ ಬೀಳುತ್ತೆ ಅಷ್ಟೇ. ಇದರಿಂದ ತಗೊಳ್ಳೋರ್ಗೂ ಕೂಡ ಮನೆ ಲಾಭ. ಮತ್ತೆ ಈ ತರದ ಪಾಕೆಟ್ಸ್ ನ ನೀವು ಮಾಡ್ತಾ ಇದೀನಿ ಅಂತ ಗೊತ್ತಾದ್ರೆ ನಿಮ್ಮ ಮನೆ ಹತ್ರನೇ ಬಂದು ದುಡ್ಡು ಕೊಟ್ಟು ತಗೊಂಡೋಗ್ತಾರೆ. ನಾನು ಕೂಡ ಮೊದಲೆಲ್ಲ ಇದೇ ರೀತಿ ಅವ್ರ ಹತ್ರನೇ ಹೋಗಿ ದುಡ್ಡು ಕೊಟ್ಟು ತಗೊಂಡ್ಬರ್ತಾ ಇದ್ದೆ. ಹಂಗಾಗಿ ಹೇಳ್ತಾ ಇರೋದು, ನಾನು ತಗೊಳ್ತಾ ಇದ್ದಂಥ ಟೈಮಲ್ಲಿ ಈ ಪೌಚ್ಗೆ 30 ರೂಪಾಯಿ ತಗೊಳ್ತಾ ಇದ್ರು ಅವಾಗ, ಈ ಒಂದು ಪೌಚ್ಗೆ. ಆದರೆ ನಾನಿವಾಗ ನಿಮಗೆ 25 ರೂಪಾಯಿಗೂ ಅಲ್ಲ, 20 ರೂಪಾಯಿಗೂ ಅಲ್ಲ, ಒಂದು ಪೌಚ್ಗೆ ಕೇವಲ 17 ರೂಪಾಯಿ ಬೀಳುತ್ತೆ ಅಷ್ಟೇ. ಅವರಿಗೆ ಒಂದು ಆಫರಲ್ಲಿ ಸೇಲ್ ಮಾಡೋ ಥರ ಹೇಳ್ಕೊಡ್ತಾ ಇದ್ದೀನಿ. ಹಂಗಾಗಿ ನಾನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಈ ಬಿಸ್ನೆಸ್ ಪಕ್ಕ ಕ್ಲಿಕ್ ಆಗಿ ಆಗುತ್ತೆ ಅಂತ. ಇಷ್ಟೊಂದು ಕಡಿಮೆ ಕೊಡ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ
ಪ್ರತಿಯೊಬ್ರು ಬಂದು ಖರೀದಿ ಮಾಡ್ತಾರೆ ನಿಮ್ಮ ಹತ್ರ. ಒಂದು ಟ್ರಿಕ್ಸ್ ಗಳಿದೆ, ಅದು ಹೇಳ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಬಂಡವಾಳ 17,000 ರೂಪಾಯಿ ಬೇಕು ಅಂತ ಹೇಳಿದ್ದೀನಿ. ಗಂಧದ ಕಡಿನ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇಂಡಿಯಾ ಮಾರ್ಟ್ ಹೋದ್ರೆ ಅಲ್ಲಿ ಕೆಜಿಗೆ 68 ರೂಪಾಯಿಗೆ ಕಡಿಗಳು ಸಿಗುತ್ತೆ, ರಾ ಗಂಧದ ಕಡಿಗಳು. ಈ ರೀತಿ ಸಿಂಗಲ್ ಗಂಧದ ಕಡಿಗಳು ಸಿಗುತ್ತೆ. ಅಲ್ಲಿ ನಿಮ್ಗೆ ಕೆಜಿ ಗಟ್ಟಲೆ ಸಿಗುತ್ತೆ. 68 ರೂಪಾಯಿ ಕೆಜಿ ಸಿಗಬೇಕು ಅಂತ ಹೇಳಿದ್ರೆ ಮಿನಿಮಮ್ 200 ಕೆಜಿ ತಗೊಳ್ಬೇಕಾಗುತ್ತೆ. ಇವಾಗ ನಿಮ್ಗೆ ಬಂಡವಾಳ 13,600 ರೂಪಾಯಿ ಆಯ್ತು. ಪೌಚಸ್ ಗಳನ್ನ ತಗೋಬೇಕಾಗುತ್ತೆ. ಈ ರೀತಿ ಫಿಲ್ ಮಾಡುವಂತಹ ಪೌಚಸ್ ಗಳನ್ನ ತಗೋಬೇಕಾಗುತ್ತೆ. ಒಂದು ಪೌಚ್ಗೆ 1 ರೂಪಾಯಿ ಆಗುತ್ತೆ. ಅದಕ್ಕೆ ನಾನು 2,400 ರೂಪಾಯಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಅದ್ಯಾಕೆ ಅಂತ ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ ಲೆಕ್ಕಾಚಾರನ. ಅಲ್ಲಿಗೆ 13,600 ಪ್ಲಸ್ 2,400 16,000 ರೂಪಾಯಿ ಆಯಿತು. 1,000 ರೂಪಾಯಿನ ಪೆಟ್ರೋಲ್ ಚಾರ್ಜಸ್ ಎಕ್ಸ್ಟ್ರಾ ಖರ್ಚು ಅಂತ ಇಟ್ಕೊಳ್ತಾ ಇದ್ದೀನಿ. ಟೋಟಲಿ ನಿಮಗೆ 17,000 ರೂಪಾಯಿ ಬಂಡವಾಳ ಬೇಕಾಗುತ್ತೆ. ನೀವು ತಂದಿರುವಂತಹ ರಾ ಗಂಧದ ಕಡಿಗಳನ್ನ ಈ ರೀತಿ ಕವರ್ಗಳಿಗೆ, ಒಂದು ಕವರ್ಗೆ 60 ಗಂಧದ ಕಡಿ ತರ. ಫಸ್ಟ್ ಟೈಮ್ ಮಾಡುವಾಗ ವೇಯಿಂಗ್ ಮಿಷಿನ್ ತಗೋಬೇಡಿ. ಈ ಸೀಲಿಂಗ್ ಮಿಷಿನ್ ಕೂಡ ಸ್ಟಾರ್ಟಿಂಗ್ ತಗೋಬೇಡಿ. ಅದರ ಲಾಭ ಎತ್ತಾದ್ಮೇಲೆ ನೆಕ್ಸ್ಟ್ ನೀವು ತಗೊಳ್ಳೋರಂತೆ. ಸೊ ಹಂಗಾಗಿ ಫಸ್ಟು ಲೆಕ್ಕ ಹಾಕೊಂಡೆ ಹಾಕಿ ಸೀಲಿಂಗ್ನ ಏಣದ ಬತ್ತಿನಲ್ಲಿ ಸೀಲ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಕ್ಲಿಕ್ ಆಗುತ್ತೆ ಅಂತ. ಅಲ್ಲಿಂದ ಒಂದು ಸೀಲಿಂಗ್ ಮಿಷಿನ್ ಮತ್ತೆ ಒಂದು ವೇಯಿಂಗ್ ಸ್ಕೇಲ್ ತಗೊಳ್ಳಿ. 100 ಗ್ರಾಮ್ ವೇಯಿಂಗ್ ಮಾಡ್ಕೊಳ್ಳಿ. ಒಂದು ಸೀಲಿಂಗ್ ಮಿಷಿನ್ನ ಸ್ಕೇಲಿಂಗ್ ಮಾಡಿಕೊಂಡು ಫಾಸ್ಟಾಗಿ ಮಾಡ್ಕೊಬೋದು. ಓಕೆನಾ? ತುಂಬ ಸಿಂಪಲ್ಲು. 200 kg ರಾ ಗಂಧದ ಕಡಿಗಳನ್ನ ತಗೊಬಂದಿರ್ತೀರಾ, ಅದನ್ನ ಪ್ಯಾಕೆಟ್ಗಳಿಗೆ ಫಿಲ್ ಮಾಡ್ತೀರಾ. ಇವಾಗ ಪೌಚ್ಗಳು ರೆಡಿ ಆಯಿತು. ಇದನ್ನ 2 ರೀತಿ ಮಾರಾಟ ಮಾಡ್ಬೋದು. ಮೊದಲನೇ ರೀತಿಯಲ್ಲಿ ತುಂಬಾ ಒಳ್ಳೆ ಲಾಭ ಇದೆ. ಒಂದು ಪೌಚ್ಗೆ 30 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. 25 ರೂಪಾಯಿಗೆ ಸಿಂಗಲ್ ಪೌಚ್ನ ಸೇಲ್ ಮಾಡ್ಬೋದು. 25 ರೂಪಾಯಿ ಒಂದು ಪೌಚ್ ಅಂತ ನೀವು ಸೇಲ್ ಮಾಡಿದ್ರೆ ಒಳ್ಳೆ ಲಾಭ ಇದೆ ನಿಮಗೆ. ದಿನ ಒಂದು 50 ಪೌಚ್ 25 ರೂಪಾಯಿ ಕೊಟ್ಟರು ಕೂಡ 1,250 ರೂಪಾಯಿ ಆದಾಯ ಆಗುತ್ತೆ. ಇದು ಒಂದು ರೀತಿ ಮೆಥಡು. ಎರಡನೇ ಮೆಥಡು, ನಾನು ಆಫರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಆಫರ್ ಅಲ್ಲಿ ಕೊಟ್ಟರೆ ಬೇಗನೆ ಖಾಲಿ ಆಗುತ್ತೆ. ನೀವು ತಿಂಗಳಾಗಟ್ಟಲೆ ಇಟ್ಕೊಂಡು ವ್ಯಾಪಾರ ಮಾಡೋದನ್ನ ಈ ರೀತಿ 25 ರೂಪಾಯಿಗೆ ಕೊಟ್ಕೊಂಡು ಹೋಯ್ತು ಅಂತ ಹೇಳಿದ್ರೆ 200 kg ಸೇಲ್ ಮಾಡೋಕ್ಕೆ ಮಿನಿಮಮ್ 1 ತಿಂಗಳಾದ್ರೂ ಬೇಕಾಗುತ್ತೆ. ಹೇಳ್ಕೊಡೋ ಈ ಒಂದು ಮೆಥಡಲ್ಲಿ ಸೇಲ್ ಮಾಡಿದ್ರೆ ನೀವು ಒಂದು 20 ದಿವಸದಲ್ಲಿ ನೀವು ಎಲ್ಲ ಗಂಧದ ಕಡಿನೂ 200 kgನ ಸೇಲ್ ಮಾಡ್ಕೋಬಹುದು. ಇದಕ್ಕೆ ಒಂದು 10 kg ತರ ಅಂದ್ರೂ ಕೂಡ 20 ದಿವಸಕ್ಕೆ 200 kg. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ಕೂಡ 2 ರೀತಿ ಮಾಡ್ಕೋಬಹುದು. ಲೊಕೇಶನ್ ನಲ್ಲಿ ನಿಮಗೆ ಡಿಮ್ಯಾಂಡ್ ನ ನೋಡ್ಕೊಂಡು ನೀವು ಬೆಲೆ ನಿಗದಿ ಮಾಡ್ಕೋಬೇಕಾಗುತ್ತೆ. 4 ತಗೊಂಡ್ರೆ 1 ಫ್ರೀ ಅಂತ ನೀವು ಸೇಲ್ ಮಾಡ್ಬೋದು. ನೀವು ಸಿಂಗಲ್ ತಗೊಳ್ಳೋರಿಗೆ 25 ರೂಪಾಯಿ ಕೊಡಿ, ಬಟ್ 4 ತಗೊಳ್ಳೋರಿಗೆ 1 ಫ್ರೀ. ಅವಾಗ ಒಂದು ಪೌಚ್ಗೆ ಅವ್ರಿಗೆ 20 ರೂಪಾಯಿ ಬೀಳುತ್ತೆ ಅಷ್ಟೇ. 100 ರೂಪಾಯಿಗೆ 4 ಪೌಚ್ ಸಿಗೋ ಜಾಗದಲ್ಲಿ 5 ಪೌಚ್ ಸಿಗುತ್ತೆ. ಸೊ ಹಂಗಾಗಿ ಆಫರ್ನ ಮಾಡಿದ್ರೆ ನೀವು ತುಂಬಾ ಬೇಗನೆ ಸೇಲ್ ಆಗುತ್ತೆ. 1 kgಗೆ 700 ಗಂಧದ ಕಡ್ಡಿಗಳು ಬರುತ್ತೆ. 1 kg ಗಂಧದ ಕಡ್ಡಿಯಲ್ಲಿ ಈ ತರದ್ದು 12 ಪೌಚ್ಗಳನ್ನ ನೀವು ರೆಡಿ ಮಾಡ್ಕೋಬಹುದು. ರೀತಿ ಲೆಕ್ಕ ಹಾಕೋದಾದ್ರೆ 200 kgಗೆ 2,400 ಪೌಚಸ್ಗಳಾಗುತ್ತೆ. 2,400 ಪೌಚಸ್ಗಳಿಗೆ ಒಂದು ಪೌಚ್ಗೆ 25 ರೂಪಾಯಿ ತರ ನೀವು ಸೇಲ್ ಮಾಡಿದ್ರೆ ನಿಮಗೆ 60,000 ರೂಪಾಯಿ ಆದಾಯ ಆಗುತ್ತೆ. ಇದರಲ್ಲಿ ನೀವು ಮಾಡಿರುವಂತಹ ಖರ್ಚು 17,000 ರೂಪಾಯಿನ ತೆಗೆದ್ರೆ ನಿಮಗೆ 43,000 ರೂಪಾಯಿ ಲಾಭನೇ ಗಳಿಸಬಹುದು. ನೀವು ಇದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಯಾಕಂದ್ರೆ 25 ರೂಪಾಯಿ ಪೌಚ್ ಅಂತ ಹೇಳಿದ್ರೆ, ಬಟ್ ಸಿಂಗಲ್ ಮಧ್ಯೆ ತಗೊಳ್ತಾ ಇರ್ತಾರೆ, ಅವಾಗ ನಿಮಗೆ ಲಾಭ ಇದ್ದೇ ಇರುತ್ತೆ. ಬಟ್ ನಾನು ಹೇಳ್ಕೊಡೋ ಮೆಥಡು 5 ತಗೊಂಡ್ರೆ 1 ಫ್ರೀ ಅಂತ. ಅಂದ್ರೆ 6 ಪೌಚ್ಗಳು. ಸೂಪರ್ ಆಫರ್ ಇದು. ಈ ತರ ನೀವು ಆಫರ್ ಕೊಡ್ತು ಅಂತ ಹೇಳಿದ್ರೆ ಯಾರು ಸಿಂಗಲ್ ಪೌಚ್ ತಗೊಳ್ಳೋದೇ ಇಲ್ಲ. 100 ರೂಪಾಯಿ ಪ್ರತಿಯೊಬ್ಬರು ಕಸ್ಟಮರ್ ನಿಮ್ಗೆ ಕೊಡ್ತಾರೆ. ಒಂದು ದಿವಸಕ್ಕೆ 15 ಕಸ್ಟಮರ್ ಸಿಕ್ಕಿದ್ರು 1,500 ರೂಪಾಯಿ ಮಾಡ್ಬೋದು. 6 ಪೌಚ್ ಕೊಟ್ರೆ ನಿಮ್ಗೆ ಲಾಭ ಸಿಗುತ್ತೆ ಅಂತ ನೋಡೋಣ. ಒಂದು ಪೌಚ್ಗೆ 16 ರೂಪಾಯಿ 67 ಪೈಸೆ ಬೀಳುತ್ತೆ. ಅಲ್ಲಿಗೆ 2,400 ಪೌಚ್ಗಳಿಗೆ ನಿಮಗೆ 40,000 ರೂಪಾಯಿ ಆದಾಯ ಆಗುತ್ತೆ. ಇದರಲ್ಲಿ ನಿಮ್ಮ 17,000 ಖರ್ಚನ್ನ ಕಳೆದ್ರೆ 23,000 ರೂಪಾಯಿ ಲಾಭನ ವೇಗವಾಗಿ ಗಳಿಸಬಹುದು. 2 ಮೆಥಡು ಕೂಡ ಹೇಳ್ಕೊಟ್ಟಿದ್ದೀನಿ. ಆ ಮೆಥಡಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ತಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ 40,000 ರೂಪಾಯಿ ಲಾಭ ಇದೆ. ಸೊ ಈ ಮೆಥಡಲ್ಲಿ ರಿಸ್ಕ್ ಕಡಿಮೆ. ಅವರೇ ಬಂದು ನಿಮ್ಮ ಮನೆ ಹತ್ರನೇ ಬಂದು ತಗೊಳ್ತಾರೆ. 23,000 ರೂಪಾಯಿ ಲಾಭ ಇದೆ. ಒಂದು ಮಿನಿಮಮ್ ಸಿಂಗಲ್ ತಗೊಳ್ಳೋರಿಗೆ ಒಂದು 20 ರೂಪಾಯಿ ಅಂತ ಕೊಡಿ. ಓಕೆ, 20 ರೂಪಾಯಿ ಕೊಟ್ಟರು ಒಳ್ಳೆ ಲಾಭನೇ ಅಲ್ವಾ? 20 ರೂಪಾಯಿ ಕೊಟ್ಕೊಂಡ್ರು ಕೂಡ 48,000 ರೂಪಾಯಿ ಆಗುತ್ತೆ. ಇನ್ನು 7,000 ರೂಪಾಯಿ ಜಾಸ್ತಿ ಲಾಭನೇ ಸಿಗುತ್ತೆ. ಹಾಗಾಗಿ ನೀವು ನೋಡ್ಕೊಳ್ಳಿ ಇದನ್ನ ಯಾವ್ಯಾವ ರೀತಿ ಮಾಡ್ಕೋಬಹುದು. ಆಪ್ಷನ್ಸ್ ಎಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. 16 ರೂಪಾಯಿ, 20 ರೂಪಾಯಿ, 25, ಸಮ್ಟೈಮ್ಸ್ 30 ರೂಪಾಯಿ ಈ ರೀತಿ ಎಲ್ಲ ಸೇಲ್ ಮಾಡ್ಕೋಬಹುದು. ನೋಡ್ಕೊಳ್ಳಿ ಈ ಗಂಧದ ಕಡೆಗೆ ಎಲ್ಲೆಲ್ಲಿ ತಗೋಬೇಕು, ಏನ್ ಮಾಡ್ಬೋದು, ಟ್ರಸ್ಟೆಡ್ ಆಗಿರುವಂತಹ ಒಂದು ಡೀಲರ್ಗಳನ್ನ ಹುಡುಕಿ ಮಾತಾಡಿ ಯಾವ್ಯಾವ ರೀತಿ ಸರ್ವಿಸ್ ಇದೆ ಎಲ್ಲ ತಿಳ್ಕೊಂಡು ಮೊದಲನೇ ಹಂತದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇದು ಮಾಡಿ. ಯಾವುದೇ ಕಾರಣಕ್ಕೂ ಫಸ್ಟೇ ದುಡ್ಡೆಲ್ಲ ಹಾಕಕ್ಕೆ ಹೋಗ್ಬಿಡಿ ಯಾರಿಗೂ ಕೂಡ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಫ್ಯಾಕ್ಟ್ರಿ ಹತ್ರನೇ ಹೋಗ್ಬಿಡಿ, ತಗೊಬಂದ್ಬಿಡಿ. ಇನ್ನೂ ಈಸಿ ಇದು. ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ತಾ ಇದೆ 65 ರೂಪಾಯಿ ಹಾಕೊಡ್ತಾರಂತೆ. ಸೊ ಇನ್ನೂ ನಿಮ್ಗೆ 2-3 ರೂಪಾಯಿ ಕಡಿಮೆಗೆ ಸಿಗುತ್ತೆ. 1 kgಗೆ 3 ರೂಪಾಯಿ ಕಡಿಮೆ ಆಯಿತು ಅಂತ ಹೇಳಿದ್ರೆ 200 kgಗೆ ಹೆಚ್ಚು ಕಡಿಮೆ 600 ರೂಪಾಯಿ ಸೇವ್ ಆಗುತ್ತೆ. ನೀವು ಸಾಲ ಮಾತ್ರ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಅವ್ರು ಎಷ್ಟೇ ಪರಿಚಯದಾರಾದ್ರೂ ಕೂಡ ಸಾಲ ಕೊಡಬೇಡಿ.
ಒಂದು ಕಂಡೀಷನ್ ವ್ಯವಹಾರ ಮಾಡಿ ಅಷ್ಟಾಗಿ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಯರ್ ಬೈ ಯಾವ್ದಾರ ಇಂಡಸ್ಟ್ರಿಯಲ್ ಏರಿಯಾ, ಮೇನ್ ಆಗಿ ಗಾರ್ಮೆಂಟ್ಸ್ಗಳನ್ನ ಟಾರ್ಗೆಟ್ ಮಾಡಿ. ಗಾರ್ಮೆಂಟ್ಸ್ಗಳ ಹತ್ರ ಹೋಗ್ತು ಅಂತ ಹೇಳಿದ್ರೆ, ಸರ್ಕಲ್ಗಳ ಹತ್ರ ಹೋಗ್ತು ಅಂತ ಹೇಳಿದ್ರೆ ಬೋರ್ಡ್ ಹಾಕೋಬೇಕು ಒಂದು ಚಿಕ್ಕದಾಗಿ, 5 ತಗೊಂಡ್ರೆ 1 ಫ್ರೀ ಅಂತ, ಒಂದಕ್ಕೆ 25 ರೂಪಾಯಿ ಅಂತ ಸೇಲ್ ಮಾಡ್ಕೊಬೋದು. ಕೆಲಸ ಮಾಡ್ತಾ ಇದ್ರೆ ಕೆಲಸ ಜೊತೆನೆ ಮಾಡ್ಕೊಳ್ಳಿ. ಏನು ಫ್ರೀ ಟೈಮಲ್ಲಿ ಸಂಜೆ ಟೈಮು ಒಂದು 2 ರಿಂದ 3 ಗಂಟೆ ಟೈಮ್ ಕೆಲಸ ಇರುತ್ತೆ ಅಷ್ಟೇ, ಜಾಸ್ತಿ ನಿಮಗೆ ಕೆಲಸನೂ ಕೂಡ ತಗೊಳ್ಳಲ್ಲ. ಇವಾಗೆಲ್ಲ ಫೋನ್ ಇರೋದ್ರಿಂದ ಫೋನ್ ಕಾಂಟ್ಯಾಕ್ಟಲ್ಲೇ ನೀವು ಅಲ್ಲೂ ಕೂಡ ನೀವು ಸೇಲ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಯಾಕಂತ ಹೇಳಿದ್ರೆ ಅಗರಬತ್ತಿ ಮಾಡ್ತೀನಿ ಅಂತ ತುಂಬ ಜನ ಶುರು ಮಾಡ್ತಾ ಇದ್ದಾರೆ. ಬಟ್ ಅವರೇ ಮಿಷಿನ್ಗಳು ಹಾಕೊತಾರೆ, 1.5 ಲಕ್ಷ ಮಿಷಿನ್ ಆಗುತ್ತೆ, ಮತ್ತು ಡ್ರೈಯರ್ ಹಾಕೊತಾರೆ, ಮತ್ತು ಲೇಬರ್ಗಳನ್ನ ಇಟ್ಕೊತಾರೆ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಇದರಲ್ಲಿ ನೀವು ಚೆನ್ನಾಗಿ ಇಂಪ್ರೂವ್ ಆಯಿತಾ, ಒಂದು ಗುರಿ ಇಟ್ಕೊಳ್ಳಿ. ನೆಕ್ಸ್ಟು ಬೇರೆ ಥರ ಮಾಡಿ. ಬೇರೆ ಥರ ಅಂದರೆ 2 ರೂಪಾಯಿ ಪೌಚು, 5 ರೂಪಾಯಿ ಪೌಚು, 10 ರೂಪಾಯಿ ಪೌಚಸ್ಸು, ಇದು ಕೂಡ ತುಂಬ ಚೆನ್ನಾಗಿದೆ ಬಿಸ್ನೆಸ್ಸು. ಅದಕ್ಕೂ ಕೂಡ ಎಲ್ಲ ಶೀಟ್ಸ್ ಎಲ್ಲ ರೆಡಿ ಸಿಗುತ್ತೆ. ನೀವು ಅದಕ್ಕೆ ಫಿಲ್ ಮಾಡಿಬಿಟ್ಟು ಜಸ್ಟ್ ಸೀಲಿಂಗ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ನೀವು ವ್ಯಾಪಾರ ಮಾಡ್ಬೋದು. ಇದರಿಂದ ಶುರು ಮಾಡಿ ನೀವು ದೊಡ್ಡ ಮಟ್ಟಕ್ಕೂ ಕೂಡ ಬೆಳಿಬೋದು. ಬಟ್ ಆಸಕ್ತಿ ಇರಬೇಕು ನಿಮ್ಗೆ, ಈ ಫೀಲ್ಡಲ್ಲೆಲ್ಲ ಮಾಡಬೇಕು ಅನ್ನೋಂಥ ನಿಮ್ಗೆ ಆಸಕ್ತಿ ಇರಬೇಕು, ಅದು ತುಂಬ ಇಂಪಾರ್ಟೆಂಟು. ಅದಿತ್ತು ಅಂತ ಹೇಳಿದ್ರೆ ನೀವು ಮಾಡಿಕೊಂಡು ದುಡ್ಡು ಮಾಡಿ. ನನ್ನ ಉದ್ದೇಶ ನಮ್ಮ ಕನ್ನಡಿಗರುಗಳು ಇಟ್ಕೊಂಡು ಹಣ ಮಾಡಬೇಕು, ಮನೆಯಿಂದನೇ ಹಣ ಮಾಡ್ಬೋದು. ಅದು ಗೊತ್ತಿಲ್ಲದಿರೋ ಸ್ಕ್ಯಾಮ್ಗಳಿಗೆಲ್ಲ ಹೋಗಿ ಸಿಕ್ಕಾಕೊಂಡು ತಗೋತಾರಂತೆ, ಹಂಗಂತೆ ಹಿಂಗಂತೆ, ಈ ಥರದ್ದೆಲ್ಲ ತಪ್ಪು ತಿಳುವಳಿಕೆಗಳಿಗೆ ಬಲಿಯಾಗಕ್ಕೆ ಹೋಗ್ಬಿಡಿ. ಏನೇ ಗೊಂದಲಗಳಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿ ಹಲವಾರು ವಿಡಿಯೋಗಳು ನನ್ನ ಚಾನಲಲ್ಲಿದೆ, ಹೋಗಿ ತಿಳ್ಕೊಳ್ಳಿ. 200 ರೂಪಾಯಿಂದ ಮಾಡೋದು ಹೆಂಗೆ, 500 ರೂಪಾಯಿ ಮಾಡೋದು ಹೆಂಗೆ, 1000 ರೂಪಾಯಿಂದ ಮಾಡೋದು ಹೆಂಗೆ, ಎಲ್ಲ ಥರನೂ ಹೇಳ್ಕೊಟ್ಟಿದ್ದೀನಿ. ನೋಡಿ, ತಿಳ್ಕೊಂಡು ಬೆಳೀರಿ. ಇವತ್ತು ಒಂದೇ ಆದಾಯನ ನಂಬ್ಕೊಂಡು ಯಾರು ಜೀವನ ನಡೆಸೋಕ್ಕಾಗಲ್ಲ. ಈ ರೀತಿ ಫ್ರೀ ಟೈಮಲ್ಲೂ ಕೂಡ ನೀವು ಮಾಡಿಕೊಂಡು ನೀವು ಆದಾಯನ ಮಾಡಬೇಕಾಗತ್ತೆ, ದುಡ್ಡು ಮಾಡಬೇಕಾಗತ್ತೆ. ಇವತ್ತು ಎಷ್ಟು ದುಡಿದ್ರೂ ಕೂಡ ಸಾಲಲ್ಲ. ಹೀಗಿರುವಾಗ ನಾವು ಇನ್ನೊಂದು ಆದಾಯ ಮೂಲನ ಸೃಷ್ಟಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಿಮ್ಮ ಕೌಶಲ್ಯದಿಂದ ಬಿಸ್ನೆಸ್ ಮಾಡಬೇಕು ಅಂತ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಉಚಿತವಾದ ತರಬೇತಿಗಳನ್ನು ಕೂಡ ಕೊಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಪ್ರತಿ ಮಂಗಳವಾರ 40 ನಿಮಿಷದ ಮಾಸ್ಟರ್ ಕ್ಲಾಸ್ ಕೂಡ ಇರುತ್ತೆ, ಫ್ರೀ ಇರುತ್ತೆ. ಅದನ್ನು ನೀವು ಅಟೆಂಡ್ ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ವಾಟ್ಸಪ್ ಗ್ರೂಪ್ ಇದೆ, ಜಾಯಿನ್ ಮಾಡ್ಕೊಳ್ಳಿ. ಮುಖಾಂತರ ನೀವು ಬಿಸ್ನೆಸ್ನ ಕಲಿಬೋದು. ನಿಮ್ಮ ಕೌಶಲ್ಯದಿಂದ ಬಂಡವಾಳನೇ ಇಲ್ಲದೆ ಪ್ರತಿ ತಿಂಗಳು 30,000 ರೂಪಾಯಿನ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅನ್ನೋಂತಹ ಹಲವಾರು ಯೂನಿಕ್ ಆಗಿರುವಂತಹ ಐಡಿಯಾಸ್ಗಳನ್ನ ತರ್ತಾ ಇದ್ದೀನಿ. ಅದರಲ್ಲಿ ನನ್ನ ಉದ್ದೇಶ 1 ಲಕ್ಷ ಕನ್ನಡಿಗರಿಗೆ ಈ ರೀತಿ ಸಣ್ಣ ಬಿಸ್ನೆಸ್ಗಳನ್ನ ಜೊತೆನೆ ಮಾಡ್ಕೊಳ್ಬಹುದಾದಂಥ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು, ಮಾಡೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಒಂದು ಬೆಂಬಲ ತುಂಬ ಅವಶ್ಯಕತೆ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ, ಬೇಜಾರೇ ಇಲ್ಲ. ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.